रेस्टोरेंट पीछे जो हाँ हाँ नीतीश ಅವರು ಹಿಂದೆ ಬರ ಜರ ಲ್ಯಾಪ್ಟಾಪ್ ತೆಗೆ ಸರ್ ಬೇಕಾಗಿತ್ತು ಹಿಂದಿ ಭಾಷೆಯ ಕರ್ನಾಟಕ 1982ರಲ್ಲಿ ಪ್ರಾರಂಭವಾಗಿ 4.5 ದಶಕಗಳಿಂದ ಜನರ ಧ್ವನಿಯಾಗಿ ಓದುಗರ ಸಂಗಾತಿಯಾಗಿ ವಿಕಸನಗೊಳ್ಳುತ್ತಾ ನೇರ ನಿಷ್ಠೂರವಾಗಿ ಸತ್ಯಾಸತ್ಯತೆಗಳನ್ನು ಪ್ರತಿಪಾದಿಸುತ್ತಾ ಸಾಗಿ ಬಂದ ಪತ್ರಿಕೆ ಇದಾಗಿದೆ. ಪತ್ರಿಕೆ ಪ್ರಾರಂಭದ ದಿನಗಳಲ್ಲಿ ಅನೇಕ ಕಠಿಣ ಸವಾಲುಗಳನ್ನ ಎದುರಿಸಬೇಕಾಗಿತ್ತು. ಹಿಂದಿ ಭಾಷೆಯ ಪತ್ರಿಕೆಗಳೇ ಹೆಚ್ಚು ಪ್ರಾಬಲ್ಯವನ್ನ ಸಾಧಿಸಿರುವ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನ್ನಡ ಪತ್ರಿಕೆಯ ಅಂತಹ ಸವಾಲುಗಳನ್ನ ಎದುರಿಸಿ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಶ್ರೀ ಶಿವಶರಣಪ್ಪ ವಾಲಿಯವರು. ಅವರು ತ್ರಿವಿಕ್ರಮನಂತೆ ಪ್ರಯತ್ನ ಪಟ್ಟು ಕನ್ನಡ ಪತ್ರಿಕಾ ರಂಗದ ದಿಗ್ಗಜ ಪಾಟೀಲ್ ಪುಟ್ಟಪ್ಪನವರಿಂದ ಪತ್ರಿಕೆಯನ್ನ ಉದ್ಘಾಟಿಸಿ ಪತ್ರಿಕೆಯನ್ನ ಪ್ರಾರಂಭಿಸುತ್ತಾರೆ. ಮುಂದೆ ಆಗಿದ್ದೆಲ್ಲವೂ ಇತಿಹಾಸ. ಪತ್ರಿಕೆ ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಎಂಬ ಡಾಕ್ಟರ್ ಇಂಜಿನಿಯರ್ ಆಗಿರುವ ಅವರ ಮಕ್ಕಳಿಗೆ ಹೇಳ್ತಾರೆ, ಪತ್ರಿಕೆಯ ಕೆಲಸ ಸಮಾಜ ಸೇವೆಯ ಕೆಲಸ, ಇದು ಎಂದಿಗೂ ನಿಲ್ಲಬಾರದು. ಸಮಯ ಬಂದಾಗ ನಿಮ್ಮ ಸಂಪಾದನೆಯ ಬದ್ಧತೆಗೆ ಹೃದಯ ಸ್ಪರ್ಶಿ ಉದಾಹರಣೆಯಾಗಿದೆ. ಪಂಡಿತ ಪುಟ್ಟರಾಜ ಗವಾಯಿಗಳು ಸ್ವಾತಂತ್ರ್ಯ ಹೋರಾಟಗಾರರಾದ ದೊರೆಸ್ವಾಮಿಯವರ ಸಾಲಿನಲ್ಲಿ ಶಿವಶರಣಪ್ಪ ವಾಲಿಯವರಿಗೂ ರಾಜ್ಯವನ್ನು ಗುರುತಿಸಿಕೊಡಲಾಗುವ ಮೂರೇ ಹನುಮಂತರಾವ್ ಪ್ರಶಸ್ತಿ ಪ್ರಪ್ರಥಮ ಬಾರಿಗೆ ದೊರಕಿದ್ದು ಶಿವಶರಣಪ್ಪ ವಾಲಿಯವರಿಗೆ. ಮುಂದೆ ರಾಜ್ಯ ಪತ್ರಿಕಾ ಅಕಾಡೆಮಿಯ ಪ್ರಶಸ್ತಿ ಸೇರಿದಂತೆ ಹಲವಾರು ಪುರಸ್ಕಾರಗಳು ಸಲ್ಲುತ್ತವೆ. ಈ ಸುದ್ದಿಯನ್ನ ಪ್ರಕಟಿಸುವುದಲ್ಲ, ಜನಸಾಮಾನ್ಯರಿಗೆ ಸುದ್ದಿಯ ಜೊತೆಯಲ್ಲಿ ಪತ್ರಿಕೆ ಎಂದರೇನು, ಪತ್ರಿಕಾ ಧರ್ಮ ಎಂದರೇನು, ರಾಷ್ಟ್ರ ಎಂದರೇನು, ರಾಜ್ಯ ಎಂದರೇನು ಎಂಬ ಜಾಗೃತಿ ಮೂಡಿಸುವ ಸಲುವಾಗಿ ಬೀದರ್ನಲ್ಲಿ ಕನ್ನಡ ಪತ್ರಿಕೆ ಇಲ್ಲದಿದ್ದಾಗ ಕನ್ನಡ ಪತ್ರಿಕೆಯನ್ನ ತಂದಿದ್ದೇನೆ ಎನ್ನುತ್ತಾರೆ ಶಿವಶರಣಪ್ಪ ವಾಲಿಯವರು. ಪತ್ರಿಕೆ ಅಂದರೆ ಈ ಸುದ್ದಿ ಒಂದು ಅಂಚೆ ಚೀಟಿಯಲ್ಲಿರೋ ಬಾರದೊಳ್ಳೆ ಬೇರೆ ಕಡೆ ಒಂದು ಸಮಾಚಾರವನ್ನು ಕಳಿಸ್ತೀವಿ, ಅದು ಅಲ್ಲ. ಪತ್ರಿಕಾ ಧರ್ಮ ಬೇರೆ, ಪತ್ರಿಕಾ ನಿಷ್ಠೆ ಬೇರೆ, ಪತ್ರಿಕಾ ಕರ್ತವ್ಯ ಬೇರೆ. ಅದನ್ನು ನಿಭಾಯಿಸುವ ಸಲುವಾಗಿ ರಾಜ್ಯಕ್ಕೆ ಮಾದರಿಯಾಗ್ತೇವೆ ಅನ್ನೋ ಒಂದು ಮಾತನ್ನ ನಮ್ಮ ತಂಡದ ಪ್ರತಿಯೊಬ್ಬ ಸದಸ್ಯರು ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ನಮ್ಮ ತಂಡದಲ್ಲಿ ನುರಿತ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೊತ್ತಿರಂತೆ ನಮ್ಮ ಅಜ್ಜ ಅವರು ಶ್ರೀ ಶಿವಶರಣಪ್ಪ ವಾಲಿಯವರು ಉತ್ತರ ಕರ್ನಾಟಕ ಕನ್ನಡ ದಿನಪತ್ರಿಕೆಯ ಪ್ರಧಾನ ಸಂಪಾದಕರು ಹಾಗೂ ಕರ್ನಾಟಕ ರಾಜ್ಯದ ಹಿರಿಯ ಪತ್ರಕರ್ತರು. ಅವರದು ಒಂದೇ ಮಾತರಂ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೊತ್ತಿರಂತೆ ಇವತ್ತು ನಮ್ಮ ಅಜ್ಜವರಾದ ಶ್ರೀ ಶಿವಶರಣಪ್ಪ ವಾಲಿಯವರ 93ನೇ ಹುಟ್ಟುಹಬ್ಬದ ನಿಮಿತ್ತ ನಾವು ಇವತ್ತು ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಪ್ರಾರಂಭ ಮಾಡ್ತಾ ಇದ್ದೀವಿ. ಅವರು ಏನಂತಾರೆ 1982ರಲ್ಲಿ ಉತ್ತರ ಕರ್ನಾಟಕ ದಿನಪತ್ರಿಕೆ ನಮ್ಮ ಬೀದರ್ ಜಿಲ್ಲೆ ಪ್ರಪ್ರಥಮವಾಗಿ ಪ್ರಾರಂಭಿಸಿದರು. ಅವರ ಜೊತೆ ಅವರ ಅಂತಾರೆ ಮಕ್ಕಳು ನಮ್ಮ ದೊಡ್ಡಪ್ಪಂದಿರು ಮಲ್ಲಿಕಾರ್ಜುನ್ ವಾಲಿಯವರು, ಅರವಿಂದ್ ವಾಲಿಯವರು ಏನಂತಾರೆ ಮ್ಯಾನೇಜಿಂಗ್ ಎಡಿಟರ್ ಆಗಿ, ದೀಪಕ್ ವಾಲಿಯವರು ಮತ್ತು ನಮ್ಮ ತಂದೆಯವರ ಡಾಕ್ಟರ್ ಅನೀಶ್ ವಾಲಿಯವರು ಎಡಿಟರ್ ಆಗಿ ಉತ್ತರ ಕರ್ನಾಟಕ ಕನ್ನಡ ದಿನಪತ್ರಿಕೆ
ಮುಂದುವರಿಸ್ಕೊಂಡು ಈಗ 43 ವರ್ಷ ಆಗಿದೆ. ಇವತ್ತು ಅವರ ಹುಟ್ಟುಹಬ್ಬ ನಿಮಿತ್ತ ನಾವು ಏನಂತಾರೆ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಆಗಿ ಅಂತ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕೇನಂದರೆ ನಾವು ಅವ್ರದ್ದು ಏನಂತಾರೆ ಎವ್ರಿ ಏನಂತಾರೆ ಹುಟ್ಟುಹಬ್ಬ ನಾವು ಏನೋ ಹೊಸ ಒಂದು ಇನಿಷಿಯೇಟಿವ್ ಮಾಡ್ತೀವಿ. 89th ಬರ್ಡೇ ಇದ್ದಾಗ ನಾವು ಕೋವಿಡ್ ಹಾಸ್ಪಿಟಲ್ ಫಸ್ಟ್ ಏನಂತಾರೆ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನಾವು ಕೋವಿಡ್ ಸಂದರ್ಭದಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಜನರಿಗೆ ಏನಂತಾರೆ ಚಿಕಿತ್ಸೆ ಕೊಡೋಕ್ಕೆ ನಾವು ವಾಲಿಶ್ರೀ ಆಸ್ಪತ್ರೆ ನಾವು ಮುಂದೆ ಬಂದಿದ್ವಿ. ಮತ್ತು 90th ಬರ್ಡೇ 90 ಬರ್ಡೇ ಇದ್ದಾಗ ಜನ್ಮದಿನ ಇದ್ದಾಗ ನಾವು ಏನಂತಾರೆ ಕ್ಯಾಥ್ ಲ್ಯಾಬ್ ಅನ್ನು ಪ್ರಾರಂಭ ಮಾಡಿದ್ವಿ. 91ನೇ ಬರ್ಡೇ ಇದ್ದಾಗ ಏನಂತಾರೆ ಹುಟ್ಟುಹಬ್ಬ ಇದ್ದಾಗ ನಮ್ಮ ತಾತವರು ಶ್ರೀ ಶಿವಶಂಪ ವಾಲಿ ಅವರು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಕಾಲಿಕ್ಕಿದ್ರು. ನಮ್ಮ ಏನಂತಾರೆ ದೊಡ್ಡಪ್ಪ ಮಲ್ಲಿಕಾರ್ಜುನ ವಾಲಿ ಅವರ ಸುಪುತ್ರರಾದ ನಮ್ಮ ಅಣ್ಣವರು ವೀರೇಶ್ ವಾಲಿ ಅವರು ಇವನ್ನ ಇನಿಷಿಯೇಟಿವ್ ತಗೊಂಡು ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕರ್ಕೊಂಡು ಬಂದರು. ಈಗ ಏನಂತಾರೆ ಹೋದ ವರ್ಷದಿಂದ ಈ ವರ್ಷವರೆಗೆ ನಾನಂತರ ಸ್ವಲ್ಪ ಶ್ರಮ ಪಟ್ಟು ಅಂತಾರೆ ಎಲ್ಲ ದೊಡ್ಡಪ್ಪಂದಿರು ಮತ್ತು ತಂದೆಯವರು ಮತ್ತು ನಮ್ಮ ಅಣ್ಣಂದಿರು ಮತ್ತು ತಾತವರ ಮಾರ್ಗದರ್ಶನದಲ್ಲಿ ನಾನು ಏನಂತಾರೆ ಇವತ್ತು ಈ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಈಗ ಲೋಗೋ ಲಾಂಚ್ ಮಾಡಿದ್ದೀವಿ. ಈಗ ಮುಂದಿನ ದಿನ ಬರೆದ್ರೆ ನಾವು ಏನಂತಾರೆ ಇದು 24/7 ನ್ಯೂಸ್ ಚಾನೆಲ್ವನ್ನು ಪ್ರಾರಂಭ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ಅದರ ಜೊತೆ ಈಗ ಅಂತಾರೆ ನಾವು ಬೀದರ್ ಜಿಲ್ಲೆಯಲ್ಲಿ ಇಲ್ಲಿಂದಾನೇ ನಾವು ಏನಂತಾರೆ ಏನಂತಾರೆ ನಮ್ಮ ನ್ಯೂಸ್ ಚಾನೆಲ್ ಇಲ್ಲೇ ನಮ್ಮ ಹೆಡ್ ಆಫೀಸ್ ಆಗಿ ಬೆಂಗಳೂರುವರೆಗೆ ನಾವು ಹೋಗ್ಬೇಕಂತ ಇದು ನಮ್ಮ ಏನಂದ್ರೆ ಉದ್ದೇಶ ಇದೆ. ನಮ್ಮ ತಾತರ ಮಾರ್ಗದರ್ಶನದಲ್ಲಿ ನಾವು ಇದು ತೊಗೊಂಡು ಹೋಗ್ತೀವಿ ಅಂತ ಹೇಳಿಕೆ ಬಯಸುತ್ತೇನೆ. ಧನ್ಯವಾದಗಳು. ಒಂದೇ ಮಾತು. ಮೀಡಿಯಾಕ್ಕೆ ಬಂದಿದ್ರಿ. ನಿಮ್ಮ 3ನೇ ತಲೆಮಾರು ಈ ಒಂದು ಪತ್ರಿಕಾ ರಂಗದಲ್ಲಿ ಮಾಧ್ಯಮ ರಂಗದಲ್ಲಿ ಸೇವೆ ಸಲ್ಲಿಸ್ತಾ ಇದೆ. ಸಾಮಾಜಿಕ ನ್ಯಾಯವನ್ನು ಕೊಡುವಂತ ನಿಟ್ಟಿನಲ್ಲಿ ಈ ಹಿಂದೆ ಕೂಡ ಮುದ್ರಣ ಮಾಧ್ಯಮದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಈಗ ತಮ್ಗೆ ಹೇಗೆ ಅನಿಸ್ತಾ ಇದೆ ಸರ್ ಡಿಜಿಟಲ್ ಮೀಡಿಯಾ? ಒಂದೇ ಮಾತ್ರ ಮೊಟ್ಟ ಮೊದಲು ನಮ್ಮ ಮಾಧ್ಯಮ ಬಾಂಧವರಿಗೆ ಅದರಲ್ಲಿ ಯುವಕರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ. ಪತ್ರಿಕೆಯಲ್ಲಿ ಬರಲಿಕ್ಕೆ ಯಾರೂ ತಯಾರಿ ಇರ್ತಿದ್ದಿಲ್ಲ. ಅಂಥ ಸಮಯದಲ್ಲಿ ಈಗ ನೀವೆಲ್ಲ ಉತ್ಸಾಹಿ ತರುಣಿಯರು ಪತ್ರಿಕಾ ಮಾಧ್ಯಮದಲ್ಲಿ ಬರ್ತಾ ಇದ್ರಿ. ತಮಗೆ ಮೊಟ್ಟ ಮೊದಲು ಶುಭಾಶಯವನ್ನು ಹೇಳ್ತೀನಿ. ನಮ್ಮ ಈ ಪತ್ರಿಕೆ ಉತ್ತರ ಕರ್ನಾಟಕ 1982ರಲ್ಲಿ ಪ್ರಾರಂಭ ಆಯಿತು. ಆ ಹೊತ್ತಿಗೆ ಪತ್ರಿಕೆ ತೆಗೆಯೋದೇ ಕಷ್ಟ, ಅದರಲ್ಲೂ ಕನ್ನಡ ಪತ್ರಿಕೆ ತೆಗೆಯೋದಂದರೆ ದುಸ್ಸಾಹಸ. ಅಂಥ ಸಮಯದಲ್ಲಿ ಕನ್ನಡ ಪತ್ರಿಕೆಯನ್ನು ತೆಗಿಬೇಕಾಯಿತು. ಕನ್ನಡ ಪತ್ರಿಕೆ ತೆಗಿಲಿಕ್ಕೆ ಒಂದೇ ಒಂದು ಕಾರಣ, ಯಾ ಪರ್ ಕಿಸ್ಕೆ ಗಾನ್ ಮೇ ದಮ್ ಹೈ ಕನ್ನಡ ಪೇಪರ್ ನಿಕಾಲ್ತೆ ಅಂತ ಹೇಳಿರು. ಅದ ಒಂದೇ ಒಂದು ಮಾತಿನ ಸಲುವಾಗಿ ಅವರಿಗೆ ಉತ್ತರವಾಗಿ ಉತ್ತರ ಕರ್ನಾಟಕ ಪತ್ರಿಕೆ ಪ್ರಾರಂಭ ಮಾಡಬೇಕಾಯಿತು. ಆವಾಗ ಮಳೆ ಜೋಡಣೆ ಕೆಲಸ ಮಾಡಿ ನನ್ನ 4 ಮಕ್ಕಳು ಎಲ್ಲರೂ ಗ್ರ್ಯಾಜುಯೇಟ್ ಇದ್ದಾರೆ, ಇವಾಗ ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಮೊಮ್ಮಕ್ಕಳಂತೂ ಲಂಡನ್ನಲ್ಲಿ ಓದಿ ಬಂದಿದ್ದಾರೆ. 9 ಜನ ಮೊಮ್ಮಕ್ಕಳು ಎಲ್ಲರೂ ಇಂಜಿನಿಯರು, MBA ಇದ್ದಾರೆ, MBBS ಇದ್ದಾರೆ. ಈ ಸಾಹಸದ ಕೆಲಸವನ್ನು ಮಾಡ್ತಾ ಇದ್ದಾಗ ನನ್ನ ಮಕ್ಕಳು ತುಂಬ ನನಗೆ ಸಹಕಾರಿಯಾಗಿದ್ದಾರೆ. ಯಾಕಂದರೆ ಭಾಳಷ್ಟು ಜನರ ತಲೆಯಲ್ಲಿದೆ ಪತ್ರಿಕೆ ಅಂದರೆ ಆದಾಯದ ಸಾಧನ, ಪತ್ರಿಕೆ ಅಂದರೆ ಇದು ಹಣ ಗಳಿಸುವ ಮಾಧ್ಯಮ ಅಂತ ಇದೆ. ಕೆಲವರು ಮಾಡ್ತಾರೆ, ಅದನ್ನು ಒಪ್ತೀನಿ. ನಾನು 50 ವರ್ಷ ಈ ಪತ್ರಿಕಾ ಫೀಲ್ಡಲ್ಲಿ ಕಳೀತಾ ಇದ್ದೀನಿ. ಆದರೆ ಉತ್ತರ ಕರ್ನಾಟಕ ಪತ್ರಿಕೆ ಅಧಿಕಾರಿಗಳಿಗೆ ಅಂಕುಶ ಆಗಿ, ರಾಜಕಾರಣಿಗಳಿಗೆ ಲಗಾಮಾಗಿ, ಬಡವರಿಗೆ ಊರುಗೋಲಾಗಿ, ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಉತ್ತರ ಕರ್ನಾಟಕ ಹೊರಗೆ ಬಂದಿದೆ. ಆ ಕಾಲದಲ್ಲಿ ಆಫೀಸರ್ಗಳು, ನಿಮಗೆ ಸ್ಪಷ್ಟವಾಗಿ ಓಪನ್ಲಿ ಹೇಳ್ತಾ ಇದ್ದೀನಿ, SP ಮತ್ತು ಜಿಲ್ಲಾಧಿಕಾರಿಗಳು ಬೀದರ್ನಲ್ಲಿ ಸುದ್ದಿ ಏನಾದರೂ ನೋಡಬೇಕಾದ್ರೆ ಅವ್ರು ಕನ್ನಡದಲ್ಲಿ ಹೇಳ್ತಿದ್ದಿಲ್ಲ, ಉತ್ತರ ಕರ್ನಾಟಕ ಕ್ಯಾಲಿ ಕಾಯ್ಬಹುದು ಅಂತ ಹೇಳ್ತಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ಆ ರೀತಿಯಿಂದ ಎಚ್ಚರಿಕೆ ಕೊಡ್ತಕ್ಕಂಥ ಪತ್ರಿಕೆ ಇತ್ತು. ನನ್ನ ಮೊಮ್ಮಗ ಆದೀಶ್ ಲಂಡನ್ನಲ್ಲಿ ಒಳ್ಳೆಯ ರೀತಿ ಅಭ್ಯಾಸ ಮಾಡಿ ರ್ಯಾಂಕ್ನಲ್ಲಿ ಬಂದು ಅಲ್ಲಿ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿ, ಅಲ್ಲಿನ ಯುವಕರ ಸಂಘಟನೆಗೆ ಆಯ್ಕೆಯಾಗಿ, ಕರ್ನಾಟಕದಲ್ಲೆಲ್ಲ, ರಾಜ್ಯದಲ್ಲೆಲ್ಲ, ರಾಷ್ಟ್ರದಲ್ಲೇ ಮೊದಲನೇ ವ್ಯಕ್ತಿ ಭಾರತದಿಂದ ಪಾರ್ಲಿಮೆಂಟ್ಗೆ ಆಗಿದ್ದು. ಲಂಡನ್ ಪಾರ್ಲಿಮೆಂಟ್
ಭಾರತದಿಂದ ಯಾರೂ ಆಗಿಲ್ಲ. ಅಂಥ ಒಬ್ಬ ಹುಡುಗ ಇಲ್ಲಿ ಬಂದ ಮೇಲೆ ಅವನು ಇಲ್ಲ ತಾತ ನಾನು ಎಲ್ಲಿಯಾದರೂ ನೌಕರಿಗೆ ಹೋಗ್ತೀನಿ ಅನ್ಬೋದಾಗಿತ್ತು. ಆದರೆ ಅವನಿಗೆ ಕನ್ನಡದಲ್ಲಿರ್ತಕ್ಕಂಥ ಕಳಕಳಿ, ಅವ್ರ ತಾತನ ಮಾನ ಕಾಯಬೇಕು ಅಂತ ಹೇಳ್ಕೊಂಡು ಅವನು ಅದಕ್ಕೆ ವಾರಸ್ದಾರನಾಗಿ ಮುಂದೆ ಬಂದ. ಅದಕ್ಕೆ ಅವನು ಅಷ್ಟೇ ಅಲ್ಲ, ಹೊಸ ಯುವಕರದಲ್ಲಿ ಬೆಳೆದವನು, ಲಂಡನ್ ನೋಡಿದವನು, ಹೊಸ ತಂತ್ರಜ್ಞಾನವನ್ನು ಬಲ್ಲವನು. ಅದಕ್ಕಾಗಿ ಅವನು ಹೊಸ ರೀತಿಯಿಂದ ಹೋಗಬೇಕು, ಪತ್ರಿಕೆ ಕಲರ್ದು ಮಾಡೋಣ, ಆದರೆ ನಾವು ಮೀಡಿಯಾ ಹೌಸನ್ನು ಪ್ರಾರಂಭ ಮಾಡಿ ಚಾನಲನ್ನು ಒಂದು ರಾಷ್ಟ್ರಕ್ಕೆ ಅರ್ಪಿಸೋಣ ಅಂತಕ್ಕಂಥ ಒಂದು ಉದ್ದೇಶದಿಂದ ಅವನು ಇದರಲ್ಲಿ ಹೆಜ್ಜೆನಿಟ್ಟು ಈ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ನನಗೆ ಯಾಕೆ ಸಂತೋಷ ಅಂದರೆ ಅವನು ಲಕ್ಷಾಂತರ ರೂಪಾಯಿ ಗಳಿಸೋದಾಗಿತ್ತು ನೌಕರಿ ಮಾಡಿ, ಆದರೆ ಇವತ್ತು ನೂರಾರು ಜನರಿಗೆ ನೌಕರಿ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಅವನು ಗಳಿಸಿದ್ದಾನೆ. ಅದು ಸಂತೋಷ. ಅವನು ಒಬ್ಬನೇ ನೌಕರಿ ಮಾಡಿ ಆರಾಮಾಗಿ ಇರಬೇಕಂತಿಲ್ಲ, ಸಾವಿರಾರು ಜನ ಆರಾಮಾಗಿ ಬದುಕಬೇಕು, ಮತ್ತು ತಾತನ ಮಾನ ಉಳಿಬೇಕು, ಕನ್ನಡ ಬೆಳಿಬೇಕು ಎಂಬ ಒಂದು ಉದ್ದೇಶದಿಂದ ಅವನು ಇದರಲ್ಲಿ ಕಾಲಿಟ್ಟಿದ್ದು ನಿಜವಾಗಿ ನನ್ನ ಮೊಮ್ಮಗ ಇದ್ರೂ ನಾನು ಅವನಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇಲ್ಲೇ ಇದ್ರೆ ಇವತ್ತಿನ ಮಕ್ಕಳು ಅಭ್ಯಾಸ ಮಾಡಿದ ಕೂಡಲೇ ಯಾರು ಇದು ಮೈ ಕೈ ಮಸಿ ಮಾಡ್ಕೊಳ್ಳೋದು, ಒಬ್ಬ ಆಫೀಸರ್ ಆಗಿದ್ದರೆ ಕೈಯಲ್ಲಿ 4 ಜವಾನರು ಇರ್ತಾರೆ, ಆರಾಮಾಗಿ ಜಿಂದಗಿ ಕಳಿಬೋದು ಅಂತ ಅಲ್ಲ. ಪತ್ರಿಕಾ ಧರ್ಮ ಅಂದರೆ ಏನು? ಅವನು ಸಣ್ಣಗಿನಿಂದ ನೋಡಿದವನು, ಬಲ್ಲಿದವನು, ಅವನು ಸಣ್ಣವನಿದ್ರು ಸಹಿತ ನಿರೀಕ್ಷೆ ಮಾಡಿದವನು, ಅದನ್ನು ಅವನು ಮಾಡ್ತಾ ಇದ್ದಾನೆ. ಉತ್ತರ ಕರ್ನಾಟಕ ಪತ್ರಿಕೆ ಇವತ್ತು ನೀವು ಅನ್ಬೋದು, ಏನ್ರಿ ಯಾರು ಸರಿ ನಿಮ್ಮದು ಕಾಂಪಿಟೇಷನ್ ಇದೆ ಅಂತ. ನಂದು ಕಾಂಪಿಟೇಷನ್ ಮೊದಲಿನಿಂದಲೂ ಯಾರ ಜೊತೆಗಿಲ್ಲ. ಯಾಕಂದ್ರೆ ನನ್ನ ಪದ್ಧತಿನೇ ಬೇರೆ ಪತ್ರಿಕೆಯರು. ನನ್ನ ಪತ್ರಿಕಾ ಉದ್ಯಮ ಅಲ್ಲ ನಮ್ಮದು. ಇದು ಉದ್ಯೋಗ ಆಗಿ ನಾನು ಎಂದೂ ಬಳಸಿಲ್ಲ, ಪತ್ರಿಕಾ ಧರ್ಮವಾಗಿ ನಾನು ಬಂದಿದೆ. ಬೇರೆಯವರು ಪತ್ರಿಕೋದ್ಯಮ ಮಾಡ್ತಾರೆ, ನಂದು ಉದ್ಯಮ ಅಲ್ಲ, ಪತ್ರಿಕಾ ಧರ್ಮ. ಪತ್ರಿಕೆ ಜನರಿಗೆ ತಲುಪಬೇಕು. ಯಾವ ರೀತಿ ತಲುಪಬೇಕು? ಅವರಿಗೆ ಸ್ಪಂದಿಸಬೇಕು, ಸಮಾಜದ ಜ್ವಲಂತ ಸಮಸ್ಯೆನ ಹೇಳಬೇಕು. ಅಧಿಕಾರಿಗಳಿಗೆ ಒಳ್ಳೆಯವರಿದ್ದರೆ ಅವರು ಶಾಂತವಾಗಿರಬೇಕು, ಇಲ್ಲೇ ಇದ್ದರೆ ಅವರಿಗೆ ನಡುಕು ಹುಟ್ಟಬೇಕು, ಅಂಜಿಸ್ಬೇಕು ಅಂತಲ್ಲ. ತಾನೇ ಪೊಲೀಸರು ಒಂದು ಸಿಟಿ ಹೊಡೆದ್ರೆ ಕಾಳರು ನಡುಗ್ತಾರೆ, ಅವ್ರಿಗೆ ಹೊಡೆಯೋದು ಬೇಕಾಗಿಲ್ಲ. ಆ ರೀತಿ ಭ್ರಷ್ಟ ಅಧಿಕಾರಿಗಳಿದ್ದರೆ ಉತ್ತರ ಕರ್ನಾಟಕ ಚಾನಲ್ ಅಂದರೆ ಅವ್ರಿಗೆ ಕನಸಿನಲ್ಲಿ ಶಿವಸ್ವಪ್ನ ಆಗಬೇಕು. ಅದೇ ಚಿನ್ನ ನಂದು ಪತ್ರಿಕೆ. ಅವ್ರಿಗೆ ರಾತ್ರಿ ನಿದ್ರೆಯಲ್ಲಿ ಬರಬೇಕು ಪತ್ರಿಕೆ. ಆದರೆ ನಾನು ಯಾರಿಗೂ ಇವತ್ತಿನವರೆಗೆ ಈ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬ ಮನುಷ್ಯ ಬಂದು ವಾಲಿಯವರು ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತಿನ ನನ್ನ ಪತ್ರಿಕಾ ಧರ್ಮನೇ ಬಿಟ್ಟುಬಿಡ್ತೀನಿ. ಇವತ್ತಿನ ಯಾವುದೇ ಅಧಿಕಾರಿ, ಯಾವುದೇ ಗುತ್ತೇದಾರ ಯಾರ ಕಡೆ ಇಲ್ಲ. ಯಾಕಂತಂದರೆ ನೀವು ಅನ್ಬೋದು, ಪತ್ರಿಕೆಗೆ ಹಣ ಬೇಕಾಗಿಲ್ವಾ? ಪತ್ರಿಕೆಗೆ ಹಣ ಬೇಕು, ಹಣ ಇಲ್ಲದೆ ಪತ್ರಿಕೆ ನಡೆಯೋದಿಲ್ಲ. ಆದರೆ ಹಣದ ಸಲುವಾಗಿ ಪತ್ರಿಕೆ ಅಲ್ಲ. ಇದನ್ನು ಸಮಾಜಕ್ಕೆ ತೋರಿಸ್ಬೇಕಂತೇಳಿ ಮಾಡಿವಿ. ನಾವು ಕಾಲ್ನಡಿಗೆಯಿಂದ ಬಂದು, ಸೈಕಲ್ ಮೇಲೆ ಬಂದು, ಇವತ್ತು BMW ಗಾಡಿಯಲ್ಲಿ ಬಂದು ಈ ಪತ್ರಿಕೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೆ. ನನಗೆ ಹೆಮ್ಮೆ ಇದೆ. ಯಾಕಂದರೆ ಈ ರೀತಿ ಪತ್ರಕರ್ತರು ಬೆಳೀಲಿಕ್ಕೆ ಸಾಧ್ಯ, ಪತ್ರಿಕೆ ಬೆಳೀಲಿಕ್ಕೆ ಸಾಧ್ಯ. ಬ್ಲ್ಯಾಕ್ ಮೇಲ್ ಮಾಡಲಾರ್ದೇನೆ ಪತ್ರಿಕೆ ಒಳ್ಳೆ ರೀತಿಯಲ್ಲಿ ಬೆಳೀತದೆ, ಜನರು ಸ್ಪಂದಿಸ್ತಾರೆ. ಅದಕ್ಕೆ ಉತ್ತರ ಕರ್ನಾಟಕ ಉದಾಹರಣೆಯಾಗಿದೆ. ಯಾರೇ ಬಾಯಿಂದ ಹೋಗಿ ಕೇಳಿ, ಉತ್ತರ ಕರ್ನಾಟಕ ನಿಮ್ಮ ಅಂಗಡಿಗೆ ಬಂದು ಎಂದಾದರೂ ಒಂದು ನ್ಯೂಸ್ ಇದಕ್ಕೆ ಹಣ ಕೇಳಿದ್ರಾ? ಒಬ್ಬ ಅಧಿಕಾರಿ ಕೇಳ್ರಿ, ಒಬ್ಬ ಪ್ಯೂನಿಗೆ ಕೇಳ್ರಿ, DC ಕೇಳ್ರಿ, SP ಕೇಳ್ರಿ, ಅವ್ರು ಹೇಳ್ಬೋದು. ಒಂದು ಮಾತಿ ನಾನು ಒಂದು ಉಲ್ಲೇಖ ಮಾಡ್ತೀನಿ. ರೆಡ್ಡಿ ಹೋದ ಜಿಲ್ಲಾಧಿಕಾರಿ, ಆ ಮಾತನ್ನ ನಾನು ಹೇಳ್ತೀನಿ. ಯಾಕಂತಂದರೆ ಅವನು ಒಬ್ಬ IS ಆಫೀಸರ್ ಹತ್ತಿರ ಹೇಳಿದ್ದ, ವಾಲಿ ಮುಜೆ ಬ್ಲ್ಯಾಕ್ ಮೇಲ್ ಕರ್ರೆ ಅಂತ. ಅವ್ರು ಸಹಜವಾಗಿ ನನಗೆ ಹೇಳಿದ್ರು. ಹೇಳಿದ ಕೂಡಲೇ ನಾನು ಅವನಿಗೆ 2 ಪೇಜ್ ಪತ್ರ ಬರೆದೆ. ನಿನ್ಗೆ ಅಭಿಮಾನ ಇದ್ದರೆ, ನಿನ್ನ ಸ್ಥಾನದ ಗೌರವ ಇದ್ದರೆ ಅದಕ್ಕೆ ಉತ್ತರ ಕೊಡುವಂತ. ಇವತ್ತಿನವರೆಗೆ ಕೊಟ್ಟಿಲ್ಲ. ಆ ಮಾತು ನಾನು ಸರ್ದಾರ್ ಪಟೇಲ್ ಜಯಂತಿ ದಿವಸ ಹೇಳಿದ್ದೆ, ಇವತ್ತು ಹುಚ್ಚ ಅಲ್ಲ. ಅಂದರೆ ಈ ರೀತಿ ಧೈರ್ಯ ಬರೇ ಸಾಮರ್ಥ್ಯದಿಂದ ಅಲ್ಲ, ಹಣದಿಂದ ಬರೋದಿಲ್ಲ, ನೈತಿಕತೆಯಿಂದ ಬರ್ತದೆ. ಅದನ್ನು ನಾವು ಕಾಪಾಡಬೇಕು. ಅಧಿಕಾರಿಗಳು ಯಾರು ನಂದು ವೈರಿಗಳಲ್ಲ, ನಂದು ಗೆಳೆಯರು ಅಲ್ಲ. ಅವರ ಅಧಿಕಾರಿಗಳು, ನಾನು ಒಬ್ಬ ನಾಗರಿಕ, ನಾನು ಒಬ್ಬ ಪತ್ರಕರ್ತ, ನಾನು ಸಮಾಜದ ಕಾವಲು ನಾಯಿ, ಸಮಾಜಕ್ಕೆ ಕಾಯ್ತಕ್ಕಂಥ ಕಾವಲು ನಾಯಿ. ಕಳ್ಳ ಬಂದರೆ ಭೌ ಅನ್ನಲೇಬೇಕು ನಾನು. ಅದಕ್ಕೆ ಸಮಾಜದಲ್ಲಿ ಯಾರಾದರೂ ಕಳ್ಳರು, ಭ್ರಷ್ಟರು, ಅಧಿಕಾರಿ ಆಗಲಿ, ರಾಜಕಾರಣಿಗಳು
ಬಂದರೆ ನಾನು ಭೌ ಅನ್ನೋದು ಮಾತ್ರ ಸಾಯುವವರಿಗೆ ಬಿಡೋದಿಲ್ಲ. ಆ ಕಾರ್ಯವನ್ನು ಮಾಡ್ತೀನಿ. ನಿಮ್ಮ ಸಹಕಾರ ಬೇಕು. ಧನ್ಯವಾದ. ಒಂದೇ ಮಾತರ.